ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ರಾಮ್ ರಾಜ್ ಅರ್ಪಿಸುವ ಶ್ರಾವಣ ಮಾಸದ ಕಡೆಯ ಶ್ರಾವಣ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲಾ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲಾ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ. ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದ್ರೆ ಇರುವಂತಹ ಏಕಮಾತ್ರ ಉಪಾಯ ನಮ್ಮ ದೇಹದಲ್ಲಿ ಇರುವ ರೋಗ ನಿರೋಧಕ ಶಕ್ತಿಯನ್ನ, ಪ್ರತಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನ ವೃದ್ಧಿಸಿಕೊಳ್ಬೇಕು. ಅದಕ್ಕಾಗಿ ಏನ್ ಮಾಡಬೇಕು ಅಂದ್ರೆ ಪ್ರತಿದಿನ ಅಮೃತ ಬಿಂದುವನ್ನ ಸೇವಿಸಬೇಕು. ಸೇವಿಸೋಣ ಪ್ರತಿದಿನ ಅಮೃತ ಬಿಂದು. ಎಬಿ ಪ್ರಾಪರ್ಟೀಸ್ ವೀಕ್ಷಕರೇ, ಎಬಿ ಪ್ರಾಪರ್ಟೀಸ್ ಅವರು ಈಗ ಹೊಸದಾದಂತಹ ಒಂದು ವಿಶೇಷ ಯೋಜನೆಯನ್ನ ಪ್ರಾರಂಭ ಮಾಡಿದ್ದಾರೆ. ತುಮಕೂರು ರಸ್ತೆ, ನೆಲಮಂಗಲದ ಹತ್ತಿರ. ಇಲ್ಲಿ ಕೈಗೆಟುಕುವಂತಹ ದರದಲ್ಲಿ ನಿವೇಶನಗಳು ಲಭ್ಯ ಇದೆ. 20-30 ನಿವೇಶನವನ್ನ ನೀವು ಈಗ ಕೊಂಡ್ಕೊಳ್ಬಹುದು ಕೇವಲ 4.5 ಲಕ್ಷ ರೂಪಾಯಿಗಳಿಗೆ ಮಾತ್ರ. ಸ್ಪಾಟ್ ಬುಕಿಂಗ್ ಮಾಡಿದ್ರಿ ಅಂತ ಹೇಳಿದ್ರೆ ರಿಜಿಸ್ಟ್ರೇಷನ್ ಚಾರ್ಜಸ್ ಇರೋದಿಲ್ಲ. ಜೊತೆಗೆ 3 ಗ್ರಾಂ ಚಿನ್ನವನ್ನ ಕೂಡ ನೀವು ಉಚಿತವಾಗಿ ಪಡ್ಕೊಳ್ಬಹುದು. ಖಂಡಿತವಾಗಿಯೂ ಸಂಪರ್ಕ ಮಾಡಬಹುದು ಎಬಿ ಪ್ರಾಪರ್ಟೀಸ್. ಮತ್ತು ಶ್ರೀಕೃಷ್ಣ ಘೀ, ಕೊಳಲು ನವಿಲುಗರಿಯ ಗುರುತಿನ ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ. ಇದನ್ನ ತಿಂದರೆ ದೇಹಕ್ಕೆ ಕೊಬ್ಬಿನ ಅಂಶ ಸೇರೋದಿಲ್ಲ. ಜೀರ್ಣಶಕ್ತಿಯನ್ನ ಹೆಚ್ಚು ಮಾಡುತ್ತೆ, ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡುತ್ತೆ, ಜೊತೆಗೆ ಆರೋಗ್ಯವನ್ನ ಸಹ ಕಾಪಾಡುತ್ತೆ. ಹಾಗಾಗಿ ಖಂಡಿತವಾಗಿಯೂ ಸೇವಿಸಿ ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ. ಆರೋಗ್ಯವಂತರಾಗಿರಿ ಅಂತ ಹೇಳ್ತಾ ವೀಕ್ಷಕರೇ, ಇದು ಶ್ರಾವಣ ಮಾಸದ ಕಡೆಯ ಶ್ರಾವಣ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಕಳೆದ 3 ಶ್ರಾವಣ ಶನಿವಾರಗಳಂದು ನಮ್ಮ ಸ್ಟುಡಿಯೋದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರ ದಿವ್ಯ ಸಾರಥ್ಯದಲ್ಲಿ ಶ್ರೀ ಶನೈಶ್ಚರ ಸ್ವಾಮಿಗೆ ವಿಶೇಷವಾದಂತಹ ಅಭಿಷೇಕ, ಆರಾಧನೆ, ಪೂಜಾ ಕೈಂಕರ್ಯವನ್ನ ನಿರ್ವಹಿಸಲಾಗಿತ್ತು. ಶ್ರೀ ಶನೈಶ್ಚರ ಸ್ವಾಮಿ ನಮ್ಮೆಲ್ಲರ ಜಾತಕಗಳಲ್ಲಿ ಪ್ರವೇಶವಾದಾಗ ಏನೆಲ್ಲ ಅಡೆತಡೆಗಳು ಉಂಟಾಗುತ್ತೆ, ಏನೆಲ್ಲ ಕಷ್ಟಗಳನ್ನ ನಾವು ಎದುರಿಸಬೇಕಾಗುತ್ತೆ, ಆದರೆ ಆ ಕಷ್ಟಗಳಿಂದ ಮುಕ್ತಿ ಪಡೆಯೋದು ಹೇಗೆ, ಅದರಿಂದ ಹೊರಬರೋದು ಹೇಗೆ, ಅದಕ್ಕಾಗಿ ಇರುವಂತಹ ಅನುಷ್ಠಾನ ಯಾವುದು, ತಂತ್ರಸಾರ ಯಾವುದು, ಶ್ರೀ ಶನೈಶ್ಚರ ಸ್ವಾಮಿಗೆ ನಾವು ಪೂಜೆಯನ್ನ ಯಾವ ರೀತಿ ಕ್ರಮಬದ್ಧವಾಗಿ ಸಲ್ಲಿಸಬೇಕು, ಅದಕ್ಕಾಗಿ ಅನುಷ್ಠಾನದಲ್ಲಿ ಏನೆಲ್ಲ ಸಿದ್ಧತೆಗಳನ್ನ ನಾವು ಮಾಡ್ಕೊಳ್ಬೇಕಾಗತ್ತೆ, ಶ್ರೀ ಶನೈಶ್ಚರ ಸ್ವಾಮಿಯನ್ನ ಒಲಿಸ್ಕೊಳ್ಬೇಕು ಅಂದ್ರೆ, ಆತನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂದ್ರೆ ಏನ್ ಮಾಡಬೇಕು, ಇದೆಲ್ಲಾ ವಿಚಾರಗಳನ್ನ ಪ್ರತಿ ಶ್ರಾವಣ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಗುರುಜರು ತಿಳಿಸ್ತಾ ಬಂದಿದ್ದರು. ಇನ್ನು ಇವತ್ತು ಕಡೆಯ ಶ್ರಾವಣ ಶನಿವಾರ, ಹಾಗಾಗಿ ಇವತ್ತಿನ ಕಾರ್ಯಕ್ರಮ ಬಹಳಷ್ಟು ವಿಶೇಷತೆ ಇರುತ್ತೆ. ಕಾರಣ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರ ಸಾರಥ್ಯದಲ್ಲಿ, ಅವರ ಮಾರ್ಗದರ್ಶನದಲ್ಲಿ ಮಹರ್ಷಿ ಮಂದಿರದಲ್ಲಿ ಶ್ರೀ ಶನೈಶ್ಚರ ಸ್ವಾಮಿಗೆ ವಿಶೇಷವಾದಂತಹ ಅದ್ಧೂರಿ ಅಭಿಷೇಕ, ಆರಾಧನೆ, ಪೂಜಾ ಕೈಂಕರ್ಯವನ್ನ ನೆರವೇರಿಸಲಾಗಿದೆ. ಆ ಕಾರ್ಯಕ್ರಮವನ್ನು ನಾವು ಇವತ್ತು ವೀಕ್ಷಿಸಲಿದ್ದೇವೆ. ಶ್ರೀ ಶನೈಶ್ಚರ ಸ್ವಾಮಿಗೆ ಯಾಗ, ಹೋಮ ಕಾರ್ಯ, ಅಭಿಷೇಕ, ಆರಾಧನೆಯನ್ನ ಪ್ರಾರಂಭ ಮಾಡೋಕ್ಕೂ ಮುನ್ನ ಪೂರ್ವ ಸಿದ್ಧತೆಯನ್ನ ಬಹಳ ಅಚ್ಚುಕಟ್ಟಾಗಿ ಮಾಡಲಾಗಿತ್ತು. ಹಾಗಾಗಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರ ನೇತೃತ್ವದಲ್ಲಿ ಅವರ ಆಶ್ರಮ ಮಹರ್ಷಿ ಮಂದಿರದಲ್ಲಿ ಶ್ರೀ ಶನೈಶ್ಚರ ಸ್ವಾಮಿಗೆ ಸಲ್ಲಿಸಲಾಗಿರುವಂತಹ ಅಭಿಷೇಕ, ಆರಾಧನೆಯ ಮುಂಚಿನ ಪೂರ್ವ ಸಿದ್ಧತಾ ಕಾರ್ಯಕ್ರಮ ಹೇಗಿತ್ತು ಅಂತ ಈಗ ನೋಡ್ಕೊಂಡು ಬರೋಣ.
ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮಋತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ಬೋಲೋ ಭಗವಾನ್ ಶಿರ್ಡಿ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಭಗವಂತನ ಪ್ರಾರ್ಥನೆ ಮಾಡ್ತಾ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ಇವತ್ತಿನ ದಿವಸ ಮಹರ್ಷಿ ಮಂದಿರದಲ್ಲಿ ಬೆಂಗಳೂರಿನ ಉತ್ತರ ಭಾಗದಲ್ಲಿರ್ತಕ್ಕಂಥ ನವರತ್ನ ಅಗ್ರಹಾರದಲ್ಲಿ ಸಾದಳ್ಳಿ ಗೇಟು ನವರತ್ನ ಅಗ್ರಹಾರದಲ್ಲಿ ಮಹರ್ಷಿ ಮಂದಿರದಲ್ಲಿ ಒಂದು ಶನಿಶ್ಚರ ಯಾಗವನ್ನು ನಡೆಸ್ತಾ ಇದ್ದೀವಿ. ಶ್ರಾವಣ ಮಾಸ ಕೃಷ್ಣ ಪಕ್ಷ. ಶ್ರಾವಣ ಮಾಸ ಕೃಷ್ಣ ಪಕ್ಷದಲ್ಲಿರ್ತಕ್ಕಂಥ ಅದರಲ್ಲೂ ಶ್ರಾವಣ ಶನಿವಾರ ಕಡೇ ಶ್ರಾವಣ ಶನಿವಾರ. ಈ ಶ್ರಾವಣ ಶನಿವಾರಕ್ಕಾಗಿ ಶನಿಶ್ಚರನಿಗೆ ತೈಲಾಭಿಷೇಕವನ್ನು ನಡೆಸಬೇಕು ಎಂಬತಕ್ಕಂಥ ಒಂದು ಮಹತ್ತರವಾದ ಸಂಕಲ್ಪ. ಈ ಸಂಕಲ್ಪ ಅನುಗುಣವಾಗಿ ಇವತ್ತಿನ ದಿವಸ ಮಹರ್ಷಿ ಮಂದಿರದಲ್ಲಿ ಸ್ವಾಮಿಯವರಿಗೆ ಅಂದರೆ ಶನಿಶ್ಚರನಿಗೆ ವಿಶೇಷವಾಗಿರ್ತಕ್ಕಂಥ ತೈಲಾಭಿಷೇಕ ನಡೀತಾ ಇದೆ. ಈ ತೈಲಾಭಿಷೇಕ ನಡೆಯುವುದನ್ನ ಕಣ್ತುಂಬಿಸಿಕೊಳ್ಳುವಂತಹ ಭಾಗ್ಯ ನನ್ನ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ಭಕ್ತರಿಗೂ. ಇವತ್ತು ಈ ಮಹತ್ತರವಾಗಿರ್ತಕ್ಕಂಥ ಈ ಮಹಾಯಜ್ಞಕ್ಕೆ ತಾವೆಲ್ಲರೂ ಪಾಲ್ಗೊಳ್ತಾ ಇದ್ದೀರಿ. ತಾವೆಲ್ಲರೂ ತಮ್ಮ ತಮ್ಮ ಗೋತ್ರ, ಹೆಸರು, ನಕ್ಷತ್ರವನ್ನ ಎಲ್ಲರೂ ಹೇಳ್ಕೊಡಿ. ಜೊತೆಗೆ ಗಣಪತಿ ಪ್ರಾರ್ಥನೆಯೊಂದಿಗೆ ವಿಶ್ವಮಾತೆ ಗೋಮಾತೆಯ ಅನುಗ್ರಹವನ್ನು ಪಡೆದು ಗೋ ಆರಾಧನೆಯನ್ನು ಮಾಡ್ತಾ ವಿಶೇಷವಾದಂಥ ಪೂಜೆಯನ್ನ ಎಲ್ಲರೂ ಸಲ್ಲಿಸೋಣ. ಹಾಗಾಗಿ ತಮ್ಮೆಲ್ಲರನ್ನೂ ನಮ್ಮ ಈ ಮಹರ್ಷಿ ಮಂದಿರಕ್ಕೆ ಸ್ವಾಗತ ಕೋರ್ತಾ ಇದ್ದೇನೆ. ಬನ್ನಿ ಭಗವಂತನ ಸೇವೆಯನ್ನು ಮಾಡೋಣ. ಶನೈಶ್ಚರನ ಅನುಗ್ರಹಕ್ಕೆ ಎಲ್ಲರೂ ಪಾತ್ರರಾಗೋಣ. ವೀಕ್ಷಕರೇ, ಇದೇ ಬರುವ ಮಂಗಳವಾರ ಅನುಷ್ಠಾನ ಮತ್ತು ಅಮಾವಾಸ್ಯೆಯನ್ನ ಸಲ್ಲಿಸುವಂತಹ ದಿನ. ಅಮಾವಾಸ್ಯೆ ಇರೋದ್ರಿಂದ ಆ ದಿನ ಆರ್ಥಿಕ ಸಂಕಷ್ಟಗಳಿಂದ ಮುಕ್ತರಾಗಬೇಕು ಅಂದ್ರೆ, ನಮ್ಮ ಮನಸ್ಸಿಗೆ ಶಾಂತಿ, ನೆಮ್ಮದಿ, ಸಮಾಧಾನ ಸಿಗಬೇಕು ಅಂದ್ರೆ, ಮತ್ತು ಸಾಲ ಬಾಧೆಯಿಂದ ಮುಕ್ತರಾಗಬೇಕು, ಉತ್ತಮ ಆರೋಗ್ಯ ಲಭಿಸಬೇಕು ಅಂತ ಅಂದ್ರೆ, ವಾಸ್ತು ದೋಷದಲ್ಲಿ ಏನಾದರೂ ದೋಷಗಳಿದ್ರೆ ಅದಕ್ಕೆ ಹೇಗೆ ಪರಿಹಾರ ಕಂಡುಕೊಳ್ಬೇಕು ಅಂದ್ರೆ, ಈ ಎಲ್ಲಾ ಸಮಸ್ಯೆಗಳಿಂದ ದೂರವಾಗಬೇಕು ಅಂದ್ರೆ ಇದೇ ಬರುವ ಮಂಗಳವಾರ ಅಮಾವಾಸ್ಯೆಂದು ನಾವು ಸಲ್ಲಿಸಬೇಕಾಗುತ್ತೆ ವಿಶೇಷವಾದಂತಹ ಅನುಷ್ಠಾನ. ಹಾಗಾಗಿ ಮಂಗಳವಾರದ ಅನುಷ್ಠಾನಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು, ಪದಾರ್ಥಗಳು ಏನು ಅನ್ನೋದನ್ನ ಈಗಾಗಲೇ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ ಮತ್ತು ನೀವು ನಿಮ್ಮ ಮನೆಗಳಲ್ಲಿ ಸಿದ್ಧತೆಯನ್ನ ಮಾಡಿಟ್ಕೊಳ್ಳಿ. ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು, ಮೊದಲನೇದಾಗಿ ಅರಿಶಿನ, ಕುಂಕುಮ, ಮಂಗಳ ದ್ರವ್ಯಗಳು, ಬಿಳಿ ಎಕ್ಕದ ಹೂವು, ಏಲಕ್ಕಿ, ಸಣ್ಣ ಮಣ್ಣಿನ ಕುಡಿಕೆ, ಜಾಲಿ ಮುಳ್ಳು, ಮುಟ್ಟಿದರೆ ಮುನಿ, ಒಂದು ನಿಂಬೆಹಣ್ಣು, ಒಂದು ಅಂಗೈ ಅಗಲದಷ್ಟು ಆಗುವಂತಹ ರೀತಿಯಲ್ಲಿ ಕೆಂಪು ವಸ್ತ್ರ, ಹಸಿ ದಾರದ ಉಂಡೆ, ಜೇನುತುಪ್ಪ ಅಥವಾ ಜೇನು ಮೇಣ ನೈವೇದ್ಯಕ್ಕಾಗಿ ಬೇಕಾಗುತ್ತೆ. ಇದಿಷ್ಟು ಸಾಮಗ್ರಿಗಳನ್ನು ನೀವು ಸಿದ್ಧಪಡಿಸಿಟ್ಕೊಳ್ಳಿ. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಅರಿಶಿನ, ಕುಂಕುಮ, ಮಂಗಳ ದ್ರವ್ಯಗಳು, ಬಿಳಿ ಎಕ್ಕದ ಹೂ, ಏಲಕ್ಕಿ, ಸಣ್ಣ ಮಣ್ಣಿನ ಕುಡಿಕೆ, ಜಾಲಿ ಮುಳ್ಳು, ಮುಟ್ಟಿದರೆ ಮುನಿ, ಒಂದು ನಿಂಬೆಹಣ್ಣು, ಕೆಂಪು ವಸ್ತ್ರ, ಹಸಿ ದಾರದ ಉಂಡೆ, ಜೇನುತುಪ್ಪ ಅಥವಾ ಜೇನು ಮೇಣ. ಈ ಒಂದು ಅನುಷ್ಠಾನಕ್ಕೆ ಬಹಳ ಮುಖ್ಯವಾಗಿ ಮತ್ತು ಪ್ರಧಾನವಾಗಿ ಬೇಕಾಗಿರುವಂಥದ್ದು ಒಂದು ಜೇನು ಮೇಣ, ಮತ್ತೊಂದು ಜಾಲಿ ಮುಳ್ಳು. ಇವೆರಡು ಮಾತ್ರ ಬೇಕಾಗುತ್ತೆ. ಹಾಗಾಗಿ ಇದೆರಡರ ಜೊತೆಗೆ ಇನ್ನುಳಿದ ಸಾಮಗ್ರಿಗಳನ್ನು ಕೂಡ ಸಿದ್ಧಪಡಿಸಿಟ್ಕೊಂಡ್ರೆ ಮಂಗಳವಾರದ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಅನುಷ್ಠಾನವನ್ನ ಹೇಗೆ ಕ್ರಮಬದ್ಧವಾಗಿ ಮಾಡಬಹುದು, ಆ ಮೂಲಕ ಹೇಗೆ ನಾವು ನಮ್ಮ ಸಮಸ್ಯೆಗಳಿಂದ, ಅದರಲ್ಲೂ ಆರ್ಥಿಕ ಸಂಕಷ್ಟಗಳಿಂದ ಹೇಗೆ ಪಾರಾಗಬಹುದು ಅನ್ನೋದ್ರ ಬಗ್ಗೆ ಗುರುಜಿಯವರು ವಿಸ್ತಾರವಾಗಿ ತಿಳಿಸ್ಕೊಡ್ತಾ ಹೋಗ್ತಾರೆ. ಮಂಗಳವಾರದ ಕಾರ್ಯಕ್ರಮವನ್ನು ಮಾತ್ರ ಮಿಸ್ ಮಾಡ್ಕೊಳ್ಬೇಡಿ ಮತ್ತು ಅನುಷ್ಠಾನವನ್ನು ಕೂಡ ಕ್ರಮಬದ್ಧವಾಗಿ ಆಚರಿಸಿ ಅಂತ ಹೇಳ್ತಾ, ಇನ್ನು ಶನಿವಾರದ ಕಾರ್ಯಕ್ರಮವನ್ನು ಮತ್ತೀಗ ಮುಂದುವರಿಸ್ತಾ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರ ನೇತೃತ್ವದಲ್ಲಿ ಮಹರ್ಷಿ ಮಂದಿರದಲ್ಲಿ ಶ್ರೀ ಶನೈಶ್ಚರ ಸ್ವಾಮಿಗೆ ವಿಶೇಷವಾದಂತಹ ಅಭಿಷೇಕ ಆರಾಧನೆ ಮಾಡೋಕ್ಕೂ ಮುನ್ನ ಅಲ್ಲಿ ನಡೆದಂತಹ ಪೂರ್ವ ಸಿದ್ಧತೆ ಹೇಗಿತ್ತು ಅಂತ ಕಳೆದ ಭಾಗದಲ್ಲಿ ನೋಡ್ತಾ ಇದ್ವಿ. ಇನ್ನು ಯಾವುದೇ ಒಂದು ಶುಭ ಕಾರ್ಯದ ಆರಂಭಕ್ಕೂ ಮುನ್ನ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು ವಿಶೇಷವಾಗಿ ಗೋ ಪೂಜೆಯನ್ನು ಸಲ್ಲಿಸ್ತಾರೆ. ಇಲ್ಲಿ ಕೂಡ ಮಹರ್ಷಿ ಮಂದಿರದಲ್ಲಿ ಕೂಡ ಗೋ ಪೂಜೆನ ಬಹಳ ಶಾಸ್ತ್ರೋಕ್ತವಾಗಿ ನೆರವೇರಿಸಲಾಯಿತು. ಬನ್ನಿ ಹಾಗಿದ್ರೆ ಗೋವಿಗೆ ನಡೆದಂತಹ ಪೂಜೆ ಹೇಗಿತ್ತು ನೋಡೋಣ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕ ದಂತ ಭಕ್ತಾನಾಂ ಏಕದಂತಂ ವಾಸ್ಮಹೆ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮ ರಾಮ ಕೋದಂಡ ರಾಮ ಜಾನಕಿ ರಾಮ. ಇವತ್ತಿನ ದಿವಸ ನಡೀತಿರ್ತಕ್ಕಂಥ ಶನಿಶ್ಚರ ಮಹಾಯಾಗಕ್ಕೆ ಮೊದಲು ಗೋ ಪ್ರಾರ್ಥನೆ, ವಿಶ್ವಮಾತೆ ಗೋಮಾತೆ. ಅಂತಹ ಗೋಮಹಾಲಕ್ಷ್ಮಿಯ ಆರಾಧನೆ ಮಾಡಿ ಗೋವನ್ನ ಮಹರ್ಷಿ ಮಂದಿರಕ್ಕೆ ಕರ್ಕೊಂಡು ಬಂದು ಸ್ವಾಮಿಯ ಸಾನ್ನಿಧ್ಯದಲ್ಲಿ ಶನಿಶ್ಚರನಿಗೆ ನಡೀತಕ್ಕಂಥ ಮಹಾಯಜ್ಞಕ್ಕೂ ಮುನ್ನ ಗೋಮಾತೆಯ ಅನುಷ್ಠಾನವನ್ನು ಮಾಡತಕ್ಕಂಥದ್ದು. ಅದರಲ್ಲೂ ಕೃಷ್ಣವರ್ಣದ ಗೋವು, ಕಪ್ಪು ಬಣ್ಣದ ಆಕಳು ಬೇಕು ಅನ್ನೋದು ನಮ್ಮ ಅಪೇಕ್ಷೆ ಇತ್ತು. ಆದರೆ ಕಪ್ಪು ಜೊತೆ ಬಿಳಿಯೂ ಇದೆ. ಉದ್ದೇಶ ಕಪ್ಪೊಂದಿಗೆ ಬಿಳಿ ಅಂದರೆ ಒಂದು ಶುಕ್ರ ಮತ್ತು ಶನಿ. ಶುಕ್ರ ವರ್ಚಸ್ಸನ್ನು ಕೊಡ್ತಕ್ಕಂಥವನು, ಶನಿ ದೃಷ್ಟಿಕೋನವನ್ನ, ಇರ್ತಕ್ಕಂಥ ದೃಷ್ಟಿದೋಷವನ್ನ, ಇರ್ತಕ್ಕಂಥ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ಕಲ್ಪಿಸ್ತಕ್ಕಂಥವನು.
ಅಂತಹ ಒಂದು ಶನೈಶ್ಚರನಿಗೆ ವಿಶೇಷವಾಗಿ ನಡೀತಕ್ಕಂಥ ಮಹಾಯಜ್ಞದಲ್ಲಿ ಮೊದಲು ವಿಶ್ವಮಾತೆ ಗೋಮಾತೆಯನ್ನು ಆರಾಧನೆ ಮಾಡತಕ್ಕಂಥದ್ದು. ಆಶ್ರಮಕ್ಕೆ ಗೋವನ್ನು ಕರ್ಕೊಂಡು ಹೋಗೋಣ. ಗೋವಿನ ಅನುಷ್ಠಾನವನ್ನು ಶ್ರದ್ಧೆಯಿಂದ ಯಾರು ಭಕ್ತಿಯಿಂದ ಮಾಡ್ತಾರೋ ಅವರು ವಾಸ್ತುಗೃಹ ಅಥವಾ ಆ ರಾಜ್ಯ ಆ ದೇಶ ಯಾವತ್ತೂ ಸಂಪನ್ನವಾಗಿರುತ್ತೆ ಅಂತ ಹೇಳ್ತಾರೆ. ಅದಕ್ಕಾಗಿ ವಿಶ್ವಮಾತೆ ಗೋಮಾತೆಯನ್ನು ನಮ್ಮ ಈ ಮಹರ್ಷಿ ಮಂದಿರಕ್ಕೆ ನಾವು ಸಹಿತ ಕರೆತಂದಿದ್ದೇವೆ. ಬನ್ನಿ ಹೊರಡೋಣ. ಭಗವಂತನ ಪ್ರಾರ್ಥನೆ ಮಾಡಿ, ಭಗವಂತ ನಡೀತಿರ್ತಕ್ಕಂಥ ಈ ಶನೈಶ್ಚರ ಮಹಾಯಜ್ಞ ಜೊತೆಗೆ ಸ್ವಾಮಿಗೆ ನಡೆಯುವಂತಹ ಮಹಾಭಿಷೇಕ ಮಹಾಯಜ್ಞದಲ್ಲಿ ತಾವು ಆಗಮಿಸಿ ಈ ವಿಶೇಷವಾಗಿರ್ತಕ್ಕಂತಹ ಭಕ್ತ ಸಾಗರಕ್ಕೆ ಎಲ್ಲರನ್ನೂ ಸಹಿತ ಹರಿಸು ಆಶೀರ್ವದಿಸು ಭಗವಂತ ಅಂತ ಹೇಳಿ ಭಗವಂತನ ಪ್ರಾರ್ಥನೆ ಮಾಡೋಣ. ಬನ್ನಿ. ಅದರಲ್ಲೂ ಸ್ವಾಮಿಗೆ ಇಷ್ಟವಾಗಿರ್ತಕ್ಕಂಥದ್ದು ಈ ನೀಲಾಂಬರ. ಸ್ವಾಮಿಯವರಿಗೆ ನಡೀತಿರ್ತಕ್ಕಂಥ ಶನೈಶ್ಚರನಿಗೆ ನಡೀತಿರ್ತಕ್ಕಂಥ ಈ ವಿಶೇಷವಾಗಿರ್ತಕ್ಕಂಥ ಮಹಾಯಜ್ಞದಲ್ಲಿ ನೀಲಾಂಬರ, ತಾವರೆ ಹೂ ಇದೆಲ್ಲವೂ ಸಹಿತ ಭಗವಂತನಿಗೆ ಅರ್ಪಣೆ. ಭಗವಂತನ ಎಷ್ಟು ಬೇಲಾಡಿದ್ರು, ಎಷ್ಟು ಕಿರಿಚಾಡಿದ್ರು, ಎಷ್ಟು ಕೂಗಾಡಿದ್ರು ಭಗವಂತನ ನಿರ್ಣಯದ ಮುಂದೆ ನಮ್ಮದು ಏನೂ ಅಲ್ಲ. ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥದ್ದು. ಜೊತೆಗೆ ಪ್ರತಿ ಹೆಜ್ಜೆಯಲ್ಲೂ ಸಹಿತ ಭಗವಂತನ ಕೃಪೆ ಇದ್ದರೆ ಮಾತ್ರ ಮನುಷ್ಯನ ಹೆಜ್ಜೆಯಲ್ಲಿ ಒಂದು ಅರ್ಥವಿರುತ್ತಂತೆ. ಭಗವಂತ ಕೊಡುವಾಗ ಎಲ್ಲವನ್ನೂ ಕೊಡ್ತಾನೆ. ಕೊಟ್ಟಾದ ಮೇಲೆ ನಮ್ಮ ನಡೆ ನಡವಳಿಕೆಗಳು ಹೇಗಿರುತ್ತೆ ಎಂಬತಕ್ಕಂಥದ್ದನ್ನು ಪ್ರತಿ ಕ್ಷಣವೂ ಸಹಿತ ನಿಂತು ನೋಡ್ತಿರ್ತಾನಂತೆ. ಹಾಗಾಗಿ ಭಗವಂತ ಕೊಟ್ಟಾಗ ನಾನು ಎಂಬತಕ್ಕಂಥ ಮದಮಾತ್ಸರ್ಯಗಳಿಂದ ನಾವು ನಡೆದ್ರೆ ಅಲ್ಲಿಂದಲೇ ಪನಿಷ್ಮೆಂಟ್. ಯಾರ ಹತ್ರ ಆದರೂ ತಪ್ಪಿಸ್ಕೊಳ್ಬಹುದು, ಆದರೆ ಈತನ ಹತ್ರ ತಪ್ಪಿಸ್ಕೊಳ್ಳಿಕ್ಕಾಗಲ್ಲ. ಅದಕ್ಕಾಗಿ ಶನ್ನೋ ದೇವಿ ರವಿಷ್ಠಯ ಆಪೋ ಭವಂತು ಭೀತೆ ಎಂ ಶಯ್ಯೋ ರವಿಶ್ರವಂತರಃ ಶನೈಶ್ಚರಾಯ ನಮಃ. ಆ ಶನೈಶ್ಚರ ಮಂತ್ರವನ್ನು ನಿರಂತರವು ಪಠನೆ ಮಾಡ್ತಾ ಹೊರಟ್ರೆ ಖಂಡಿತ ಸಾಕಷ್ಟು ಯಶಸ್ಸಿದೆ. ಈ ಶುಭ ದಿನ ಮಹರ್ಷಿ ಮಂದಿರದಲ್ಲಿ ನಡೀತಿರ್ತಕ್ಕಂಥ ಈ ಮಹಾಯಜ್ಞಕ್ಕೆ ಸಾಕಷ್ಟು ಜನ ನನ್ನ ಆತ್ಮೀಯರು ಎಲ್ಲರೂ ಸಹಿತ ಇಲ್ಲಿ ಆಗಮಿಸಿದ್ದಾರೆ. ಎಲ್ಲರೂ ಯಜ್ಞದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ಹಾಗೆ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರ್ತಕ್ಕಂಥ ತಾವೆಲ್ಲರೂ ಸಹಿತ ಶನೈಶ್ಚರನ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿ ನೀಲಾಂಜನ ಸಮಾಭಾಸಂ ರವಿಪುತ್ರ ಮಿಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ. ಬಲೋ ಶನೈಶ್ಚರ ಮಹಾರಾಜ್ ಕಿ, ಬಲೋ ಶನೈಶ್ಚರ ಮಹಾರಾಜ್ ಕಿ, ಬಲೋ ಶನೈಶ್ಚರ ಮಹಾರಾಜ್ ಕಿ. ಶನೈಶ್ಚರನ ಪ್ರಾರ್ಥನೆ ಮಾಡ್ತಾ ನೀಲಾಂಜನ ಸಮಾಭಾಸಂ ರವಿಪುತ್ರ ಮಿಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ. ಪ್ರತಿಯೊಬ್ಬರ ಸ್ವರದಲ್ಲೂ ಒಂದೇ ಮಂತ್ರ, ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ. ಪ್ರತಿ
ಶ್ರಾವಣ ಸೋಮವಾರಗಳಂದು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಸ್ಟುಡಿಯೋದಲ್ಲಿ ಶಿವಾರಾಧನೆಯನ್ನ ಬಹಳ ಅಚ್ಚುಕಟ್ಟಾಗಿ ಕ್ರಮಬದ್ಧವಾಗಿ ಶಾಸ್ತ್ರೋಕ್ತವಾಗಿ ಸಲ್ಲಿಸ್ತಾ ಬಂದಿದ್ದೇವೆ. ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರ ದಿವ್ಯ ಸಾರಥ್ಯದಲ್ಲಿ. ಶಿವನಿಗೆ ಅಭಿಷೇಕ ಪ್ರಿಯ, ಹಾಗಾಗಿ ಶಿವನಿಗೆ ಭಸ್ಮದಿಂದ ಅಭಿಷೇಕವನ್ನು ಸಲ್ಲಿಸ್ತೇವೆ, ಹಾಗಾಗಿ ಕ್ಷೀರದಿಂದ ಅಭಿಷೇಕವನ್ನು ಸಲ್ಲಿಸ್ತೇವೆ ಮತ್ತು ಪುಷ್ಪಾರ್ಚನೆ ನಾಮಾರ್ಚನೆಯನ್ನು ಬಹಳ ವಿಶೇಷವಾಗಿ ನಮ್ಮ ಸ್ಟುಡಿಯೋದಲ್ಲಿ ಗುರುಜರ ನೇತೃತ್ವದಲ್ಲಿ ಮಾಡ್ತಾ ಬಂದಿದ್ದೇವೆ. ಹಾಗಾಗಿ ಇದೇ ಬರುವ ಸೋಮವಾರ ಕೂಡ ಶ್ರಾವಣ ಮಾಸದ ಕಡೆಯ ಶ್ರಾವಣ ಸೋಮವಾರ ಆಗಿರೋದ್ರಿಂದ ಆ ಪ್ರಯುಕ್ತ ಶಿವಾರಾಧನೆಯನ್ನ ಬಹಳ ಶಾಸ್ತ್ರೋಕ್ತವಾಗಿ ಸಲ್ಲಿಸಲಾಗುತ್ತೆ. ಸೋಮವಾರದ ಶಿವಾರಾಧನೆಯ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ತಪ್ಪದೇ ವೀಕ್ಷಿಸಿ ನಮ್ಮೊಂದಿಗೆ ನೀವು ಕೂಡ ಖಂಡಿತವಾಗಿಯೂ ಪೂಜಾ ಕಾರ್ಯದಲ್ಲಿ ಭಾಗಿಯಾಗಿ ನಿಮ್ಮ ಮನೆಗಳಲ್ಲೂ ಕೂಡ ನಿಮ್ಮ ವಾಸ್ತುಗೃಹದಲ್ಲೂ ಕೂಡ ಶಿವಾರಾಧನೆಯನ್ನ ಸಲ್ಲಿಸಿ ಅಂತ ಹೇಳ್ತಾ ಶನಿವಾರದ ಕಾರ್ಯಕ್ರಮವನ್ನು ಮತ್ತೊಮ್ಮೆ ಮುಂದುವರಿಸೋಣ. ಈಗ ಇನ್ನು ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರ ದಿವ್ಯ ಸಾರಥ್ಯದಲ್ಲಿ ಶ್ರೀ ಶನೈಶ್ಚರ ಸ್ವಾಮಿಗೆ ಅಭಿಷೇಕ ಆರಾಧನೆಯ ಮುನ್ನ ಪೂರ್ವ ಸಿದ್ಧತಾ ಕ್ರಮ ಹೇಗಿತ್ತು ಅಂತ ನೋಡಿದ್ದಾಯ್ತು. ನಂತರ ಶುಭ ಕಾರ್ಯಕ್ಕೂ ಮುನ್ನ ಗುರುಜರು ಸಲ್ಲಿಸುವಂತಹ ಗೋಪೂಜೆ ಹೇಗೆ ನಡೀತು ಅಂತ ಕೂಡ ನೋಡಿದ್ದಾಯ್ತು. ಇನ್ನು ಈಗ ನಾವು ನೋಡುವಂಥದ್ದು ಅಲ್ಲಿ ಪೂರ್ವ ಸಿದ್ಧತೆ ಗೋಪೂಜೆ ನಡೆದ ನಂತರ ಅಭಿಷೇಕ ಆರಾಧನೆಗೂ ಮುನ್ನ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು ಶ್ರೀ ಶನೈಶ್ಚರ ಸ್ವಾಮಿಯ ಆರಾಧನೆಯ ಮಹತ್ವ ಏನು ಅಂತ ತಿಳಿಸಿಕೊಟ್ರು. ಶ್ರೀ ಶನೈಶ್ಚರ ಸ್ವಾಮಿಯನ್ನ ನಾವು ಯಾಕಾಗಿ ಆರಾಧನೆ ಮಾಡಬೇಕು, ಹೇಗೆ ಆರಾಧನೆ ಮಾಡಬೇಕು, ಅದಕ್ಕೊಂದು ಕ್ರಮ ಇದೆ, ಆ ರೀತಿ ನೀತಿ ಎಂಥದ್ದು, ಆಚರಣೆ ಹೇಗೆ ಇನ್ನೋದನ್ನೆಲ್ಲ ತಿಳಿಸ್ಕೊಟ್ಟಿದ್ದಾರೆ ಗುರುಜಿ ಅವರು. ಬನ್ನಿ ಹಾಗಿದ್ರೆ ಆ ಮಹತ್ವಪೂರ್ಣ ವಿಚಾರಗಳೇನು ಅಂತ ಈಗ ನೋಡ್ಕೊಂಡು ಬರೋಣ. ಕಾಡಬೇಡ ಕಾಡಬೇಡ ಕಾಡಿ ಕಂಗೆಡಿಸಿ ಕೈ ಬಿಡಬೇಡ, ಏರಬೇಡ ಬೆನ್ನೇರಬೇಡ, ಕಷ್ಟ ಸಂಕಷ್ಟದಲ್ಲಿ ದೂಡಬೇಡ. ನಿನ್ನನ್ನೇ ನಂಬಿಹೆವು, ನಿನ್ನನ್ನೇ ಭಜಿಸುವೆವು, ನಿನ್ನನ್ನೇ ನಂಬಿಹೆವು, ನಿನ್ನನ್ನೇ ಭಜಿಸುವೆವು. ಶನಿ ಮಹಾರಾಜ ನಿಜ ಘನ ತೇಜ. ವಾಣೀಶ ಗಿರಿಜೇಶ ಲಕ್ಷ್ಮೀಶರೆಲ್ಲ, ವಾಣೀಶ ಗಿರಿಜೇಶ ಲಕ್ಷ್ಮೀಶರೆಲ್ಲ, ನಿನ್ನ ಮಹಿಮೆಯನ್ನು ಹಾಡಿ ಹರಸಿದರೆಲ್ಲ. ಕಾಡಬೇಡ ಕಾಡಬೇಡ ಕಾಡಿ ಕಂಗೆಡಿಸಿ ಕೈ ಬಿಡಬೇಡ, ಏರಬೇಡ ಬೆನ್ನೇರಬೇಡ, ಕಷ್ಟ ಸಂಕಷ್ಟದಲ್ಲಿ ದೂಡಬೇಡ. ಅಷ್ಟದಿಕ್ಪಾಲಕರು, ದ್ವಾರಪಾಲಕರು, ಗಣಪತಿಯ ಪ್ರಾರ್ಥನೆ ಜೊತೆಗೆ ವಿಶೇಷವಾಗಿ ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ, ಹಾಗೆ ಮಹರ್ಷಿ ಮಂದಿರದಲ್ಲಿ ದ್ವಾರಪಾಲಕರಿಗೂ ವಿಶೇಷವಾದಂತಹ ಅನುಷ್ಠಾನವಿದೆ. ಬನ್ನಿ ಪ್ರಾರ್ಥನೆ ಸಲ್ಲಿಸೋಣ, ಗಣಪತಿ ಆರಾಧನೆಯನ್ನು ನಡೆಸೋಣ. बोलो सिद्धिविनायक महाराज की जय, बोलो सिद्धिविनायक महाराज की जय, बोलो सिद्धिविनायक महाराज की जय. ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿದ ಗಣಾನಾಂತ್ವಾ ಗಣಪತಿಗಂ ಭವಾಮಹೇ ಕವಿಂ ಕವೀನಾನ್ ಭವಷತ್ವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವದ ಆನಶೃಣ್ವನ್ನೋ ತಪಸ್ಸೇಧ ಸಾಧನಂ. ಮಹಾಗಣಾಧಿಪತಯೇ ನಮಃ. ನಾವು ಮಾಡುವಂತಹ ಪ್ರತಿಯೊಂದು ಕಾಯಕದಲ್ಲೂ ವಿಶೇಷವಾಗಿ ಭಗವಂತನ ಕೃಪೆ ನಮಗೆ ಸಿಗಬೇಕು, ಮಾಡುವ ಕಾಯಕದಲ್ಲಿ ಯಾವುದೇ ಅಡ್ಡಿ ಆತಂಕಗಳು ಬರಬಾರದು, ಈ ಪ್ರಕಾರದಂತಹ ಮನಸ್ಥಿತಿ ನಮಗಿದ್ರೆ ನಾವು ಮೊದಲು ಮಾಡಬೇಕಾದ್ದು ಹೂವು ಅಕ್ಷತೆ ಕಾಳನ್ನು ಕೈಗಿಟ್ಟುಕೊಂಡು ಗಣಪತಿಯನ್ನು ಪ್ರಾರ್ಥನೆ ಮಾಡತಕ್ಕಂಥದ್ದು. ಹಾಗೆ ನಿಮ್ಮ ಹೆಸರು, ನಕ್ಷತ್ರ, ಗೋತ್ರ ಇದಾದ ನಂತರ ನಿಮ್ಮ ತಂದೆ ತಾಯಿ ಆಶೀರ್ವಾದ ಇದೆಲ್ಲವೂ ಜೊತೆಯಲ್ಲಿರಬೇಕು. ತಂದೆ ತಾಯಿ ಆಶೀರ್ವಾದ ಇಲ್ಲ ಅಂದ್ರೆ, ಕುಲದೇವರ ಅನುಗ್ರಹ ಇಲ್ಲ ಅಂದ್ರೆ ಮಾಡುವ ಕಾಯಕಕ್ಕೆ ಅರ್ಥವೇ ಇಲ್ಲ. ಅದಕ್ಕೋಸ್ಕರ ಆದಿತ್ಯಾದಿ ನವಗ್ರಹಗಳನ್ನು ಗಣಪತಿಯನ್ನು ಪ್ರಾರ್ಥನೆ ಮಾಡೋಣ. ಈಗ ಗಣಪತಿಯ ಮಹಾಮಂತ್ರವನ್ನ ಎಲ್ಲರೂ ಪಠಿಸೋಣ. ಓಂ ಗಂ ಗಣಪತಿಯ ನಮಃ, ಓಂ ಗಂ ಗಣಪತಿಯ ನಮಃ, ಓಂ ಗಂ ಗಣಪತಿಯ ನಮಃ. ಈ ಪ್ರಕಾರ ಗಣಪತಿಯ ಮಂತ್ರವನ್ನು ಪಠನೆ ಮಾಡಿ ಎಲ್ಲರೂ ಸಹಿತ ಸಕಲ ವಿಧವಾದಂತಹ ಸಿದ್ಧಿಗಳನ್ನ ಸಿದ್ಧಿಪಡಿಸಿಕೊಳ್ಳೋಣ. ಓಂ ಗಣನಾನ್ತ್ವಾ ಗಣಪತಿಗಂ ಭವಾಮಹೇ ಕವಿಂ ಕವೀನಾನ್ ಭಮಶ್ರವಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವದಾನ ಶೃಣ್ವನ್ನೋತಭಿಸ್ಸೇದ ಸಾಧನಂ. ಮಹಾಗಣಾಧಿಪತಯೇ ನಮಃ. ಸರಸ್ವತೇ ವಾಜೇಭಿರ್ವಾಜನೇವತೇ ಧೀನಾಮಯ ಕ್ರಿಯವತೋ ವಾಗ್ದೇವ್ಯೇ ನಮಃ. ಗಣಪತಿಯ ಪ್ರಾರ್ಥನೆ ಎಲ್ಲರೂ ಸಹಿತ ಶ್ರದ್ಧೆಯಿಂದ ಗಣಪತಿ ಪ್ರಾರ್ಥನೆ ಆದ ನಂತರ ಸ್ವಾಮಿಯ ಸಾನ್ನಿಧ್ಯದಲ್ಲಿ ದೀಪವನ್ನು ಹಚ್ಚೋಣ. ಹಚ್ಚುವ ದೀಪ ಜಗತ್ತಿನ ಕತ್ತಲನ್ನು ಹೊಡೆದೋಡಿಸಬೇಕು, ಸಮಸ್ತರ ಕಷ್ಟಗಳು ದೂರ ಆಗಬೇಕು. ಕಷ್ಟ ಕಾರ್ಪಣ್ಯಗಳಲ್ಲಿ ಸಾಕಷ್ಟು ಜನ ಮಿಂದು ತೇಲುತ್ತಾ ಇದ್ದೀರಿ. ನಿಮ್ಮ ಕಷ್ಟಗಳು ಬೇಗ ದೂರ ಆಗಲಿ ಅಂತ
ನಾವು ನಡೆಸಿರ್ತಕ್ಕಂಥ ಶನೇಶ್ವರ ಮಹಾಯಾಗದ ಈ ವಿಶೇಷವಾಗಿರ್ತಕ್ಕಂಥ ದೃಶ್ಯವನ್ನು ಕಣ್ತುಂಬಿಸ್ಕೊಳ್ತಾ ಇದ್ದೀರಿ. ಈ ಶುಭ ಸನ್ನಿವೇಶದಲ್ಲಿ ಗಣಪತಿಯ ಮಂತ್ರವನ್ನು ಹೇಳ್ತಾ ಸ್ವಾಮಿಯ ದೀಪಾರಾಧನೆ ಮಾಡೋಣ. ಓಂ. ತಾವು ಈಗ ನೋಡ್ತಿರ್ತಕ್ಕಂಥ ಈ ದೀಪ ತಾವೇ ತಮ್ಮ ಸ್ವಹಸ್ತದಿಂದ ದೀಪವನ್ನು ಹಚ್ಚುತ್ತಿದ್ದೀವೇನೋ ಎಂಬಂತ ರೀತಿ ನಿಮ್ಮೆಲ್ಲರ ಸಂಕಲ್ಪ ಆಗಬೇಕು. ಕಷ್ಟ ಸಂಕಷ್ಟದಲ್ಲಿ ನೀ ದೂರಬೇಡ, ಕರುಣಿಸಿ ದೀಪ ಪ್ರಾರ್ಥನೆ, ದೀಪವನ್ನು ಹಚ್ಚಿದ ನಂತರ ಮೊದಲು ದೀಪಕ್ಕೆ ಆರಾಧನೆ. ಯಾಕೆಂದ್ರೆ ಜಗತ್ತಿನಲ್ಲಿ ಕತ್ತಲನ್ನು ದೂರ ಮಾಡುವಂಥ ಶಕ್ತಿ ಒಬ್ಬ ಸೂರ್ಯನಿಗೆ ಮಾತ್ರ ಇದೆ. ಜಗತ್ತಿಗೆ ತಂಪನ್ನು ಕೊಡ್ತಕ್ಕಂಥದ್ದು ಅದು ಚಂದ್ರನಿಗೆ ಮಾತ್ರ ಇದೆ. ಸಂಜೆಯ ಚಂದ್ರ, ಹಗಲು ಸೂರ್ಯ. ಅಂತ ಹಗಲು ಸೂರ್ಯ ಅಗ್ನಿದೇವರನ್ನ ಪ್ರಾರ್ಥನೆ ಮಾಡ್ತಾ ದೀಪವನ್ನು ಹಚ್ಚಿದ್ದೇವೆ. ಸಮಸ್ತರ ಕುಟುಂಬದಲ್ಲೂ ಸಹಿತ ಹೆಚ್ಚು ಭಗವಂತ ಅನುಕೂಲ ಮಾಡಲಿ, ಎಲ್ಲರಿಗೂ ಸಿದ್ಧಿಗಳನ್ನು ಕರುಣಿಸಲಿ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆಯೊಂದಿಗೆ ದೀಪಂ ಪರಂಜ್ಯೋತಿ ದೇವತಾಭ್ಯೋ ನಮಃ. ದೀಪದ ಜ್ಯೋತಿಗೆ ಎಲ್ಲರೂ ಸಹಿತ ನಮಸ್ಕರಿಸೋಣ. ಅಂಬಾ ಓಂ ಬ್ರಾಹ್ಮೇ ನಮಃ, ಓಂ ಮಾಹೇಶ್ವರ್ಯೇ ನಮಃ, ಓಂ ಗೋಮಾರ್ಯೇ ನಮಃ, ಓಂ ವೈಷ್ಣವ್ಯೇ ನಮಃ, ಓಂ ವಾರಾಹ್ಯೇ ನಮಃ, ಓಂ ಇಂದ್ರಾಣ್ಯೇ ನಮಃ, ಓಂ ಚಾಮುಂಡಾಯ ನಮಃ, ಓಂ ಚಂಡಿಕಾಯ ನಮಃ. ಮಹಾಲಕ್ಷ್ಮೀರ್ದೇವತಾಭ್ಯೋ ನಮಃ. ದೀಪ ಮಹಾಲಕ್ಷ್ಮೀರ್ದೇವತಾಭ್ಯೋ ನಮಃ. ದೀಪ ಮಹಾಲಕ್ಷ್ಮೀ ನಮಃ. ಹರಿದ್ರಾ ಕುಂಕುಮಾರ್ಚನಂ ಸಮರ್ಪಯಾಮಿ, ಕುಂಕುಮ ಸಿಂಧೂರಂ ಸಮರ್ಪಯಾಮಿ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ. ಸ್ಥಾಪಯಾಮಿ ಪೂಜಯಾಮಿ. ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾತ್. ನಮೋ ರಾತಪತೆ ನಮೋ ಗಣಪತೆ ನಮ ಪ್ರಮದಪತೆ ನಮಸ್ತೆ ಸ್ವಲಂಬೋದರಾಯ ಏಕದಂತಾಯ ಶಿವಸದಾಯ ಶ್ರೀವರದಮೂರ್ತಯೇ ನಮೋ ನಮಃ. ಸದ್ಯೋ ಜಾತಂ ಪ್ರಬಧ್ಯಾಮಿ ಸದ್ಯೋ ಜಾತಾಯ ವೈ ನಮೋ ನಮಃ. ಮಹಾಗಣಾಧಿಪತೆ ನಮಃ. ಆವಾಹನಂ ಸಮರ್ಪಯಾಮಿ. ಧೂಪಂ. ಓಂ ಗಣಾನಾಂತ್ವಾ ಗಣಪತಿಂ ನವಾಮಹೇ ಕವಿಂ ಕವೀನಾನುಪಮಶ್ರವಸ್ತವಂ. ಹರೆ ನಮ ಪಾರ್ವತಿ ಪತಯೇ. ಇಂದಿರಾರಮಣ ಗೋವಿಂದೋ. ಹರೆ ನಮ ಪಾರ್ವತಿ ಪತಯೇ. बोलो शनेश्वर महाराज की. बोलो शनेश्वर महाराज की. बोलो शनेश्वर महाराज की. ಕಾರ್ಯಕ್ರಮನ ವೀಕ್ಷಣೆ ಮಾಡಿದಿರತಕ್ಕಂತಹ ವೀಕ್ಷಕ ಬರುಗಳು ಗಣಪತಿ ಪ್ರಾರ್ಥನೆಯಲ್ಲಿ ಎಲ್ಲರೂ ಸಹಿತ ಶ್ರದ್ಧೆಯಿಂದ ಏಕದಂತಾದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ ತಮ್ಮೆಲ್ಲರೂ ಸಹಿತ ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಂಕಲ್ಪದಲ್ಲಿ ಭಾಗಿಯಾಗಿದ್ದೀರಿ. ಹಾಗಾಗಿ ತಮ್ಮೆಲ್ಲರಿಗೂ ಹಿತವನ್ನು ಕೋರಿ, ಹಾಗೆ ನಮ್ಮ ಭಾರತ ದೇಶದ ಭಾರತ ದೇಶದಲ್ಲೇ ಇಬ್ಬರು ಪ್ರಧಾನವಾಗಿರ್ತಕ್ಕಂಥದ್ದು ಜೈ ಜವಾನ್ ಜೈ ಕಿಸಾನ್. ರೈತರಿಗಾಗಿ ಯೋಧರಿಗಾಗಿ ನಮ್ಮ ನಿರಂತರವಾದಂತಹ ಪ್ರಾರ್ಥನೆಯಲ್ಲಿ ಈ ಮಹಾಗಣಪತಿಯ ಇವತ್ತಿನ ಅನುಷ್ಠಾನದಲ್ಲೂ ಸಹಿತ ನಾನಿಬ್ಬರ ರೈತರಿಗೂ ಯೋಧರಿಗೂ ಒಳ್ಳೆಯದಾಗಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡ್ತಿದ್ದೇನೆ. ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಇವತ್ತಿನ ದಿವಸ ನಡೀತಿರ್ತಕ್ಕಂಥ ಈ ಸಂಕಲ್ಪ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ಪೂಜೆಗೆ ಕೂತಿರ್ತಕ್ಕಂತಹ ಎಲ್ಲ ನನ್ನ ಅಣ್ಣ ತಮ್ಮಂದರು ಹಾಗೂ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಡೆಸ್ಕೊಡ್ಲಿಕ್ಕೆ ಬಂದಿರತಕ್ಕಂತಹ ವೇದ ಪಂಡಿತರು ಎಲ್ಲರಿಗೂ ಸಹಿತ ಭಗವಂತ ಒಳ್ಳೇದು ಮಾಡಲಿ. ಎಲ್ಲರೂ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡೋಣ.
ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶ್ರೀ ಕ್ಷೇತ್ರ ಅಂದು ವೈಕುಂಠದಿಂದ ತಾಯಿ ಮಹಾಲಕ್ಷ್ಮಿ ಮೊದಲು ಬಂದು ನಿಂತದ್ದೇ ಕರವೀರಪುರಕ್ಕೆ. ಅಂದು ಕರವೀರಪುರ, ಇಂದು ಕೊಲ್ಲಾಪುರ. ಅಂದು ಕರವೀರಪುರ, ಇಂದು ಕೊಲ್ಲಾಪುರ. ಕೊಲ್ಲಾಪುರದ ಶ್ರೀ ಕ್ಷೇತ್ರ ತಾಯಿ ಮಹಾಲಕ್ಷ್ಮಿಯ ಅಮ್ಮನವರ ಪಾದಗಳನ್ನ ತಾವು ಈಗ ದರ್ಶನ ಮಾಡ್ತಿದ್ದೀರಿ. ಕೊಲ್ಲಾಪುರದಿಂದ ಬಂದಂತ ಶ್ರೀ ಪಾದಗಳು ಅಂದ್ರೆ ಶ್ರೀ ಅಮ್ಮನವರ ತಾಯಿ ಮಹಾಲಕ್ಷ್ಮಿಯ ಪಾದಗಳಿಗೂ ಸಹಿತ ಇವತ್ತು ಅಭಿಷೇಕವನ್ನು ಮಾಡೋಣ. ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಈ ಶನಿವಾರ, ಅದರಲ್ಲೂ ಇವತ್ತಿನ ತಿಥಿವಾರ ನಕ್ಷತ್ರ ಯೋಗ ಪ್ರಕಾರ ಬಹಳ ವಿಶೇಷವಾಗಿರತಕ್ಕಂಥದ್ದು. ಈ ನಕ್ಷತ್ರದಲ್ಲಿ ಮಹಾಲಕ್ಷ್ಮಿಯ ಪಾದಗಳಿಗೂ ಸಹಿತ ಅಮ್ಮನವರಿಗೆ ಅಭಿಷೇಕವನ್ನು ನಡೆಸೋಣ. ತಾವೆಲ್ಲರೂ ದರ್ಶನ ಮಾಡ್ತಿರ್ತಕ್ಕಂಥ ತಾಯಿ ಮಹಾಲಕ್ಷ್ಮಿಯ ವಿಶೇಷ ಪಾದಗಳು. ಅಭಿಷೇಕ ನಡೆಯುವ ಪ್ರತಿ ಗಳಿಗೆಯೂ ಓಂ ಶಂ ಶನೇಶ್ವರಾಯ ನಮಃ, ಓಂ ಶಂ ಶನೇಶ್ವರಾಯ ಎಂಬತಕ್ಕಂಥ ಮಂತ್ರವನ್ನ ಪ್ರತಿಯೊಬ್ಬರು ಉಚ್ಚರಿಸ.
ವೀಕ್ಷಕರೇ, ಮತ್ತೊಮ್ಮೆ ತಿಳಿಸ್ಕೊಡ್ತಾ ಇದ್ದೀನಿ, ಇದೇ ಬರುವ ಮಂಗಳವಾರ ಅಮಾವಾಸ್ಯೆ ಇದೆ. ಹಾಗಾಗಿ ಆ ದಿನ ವಿಶೇಷವಾದಂತಹ ಅನುಷ್ಠಾನವನ್ನ ಅಥವಾ ತಂತ್ರಸಾರವನ್ನ ಸಲ್ಲಿಸಿದ್ರೆ ನಮಗೆ ಏನೆಲ್ಲ ಇಚ್ಛೆ ಇರುತ್ತೆ, ಯಾವ ಕಾರ್ಯ ಸಿದ್ಧಿ ಆಗಬೇಕು ಅನ್ನೋದಿರುತ್ತೆ, ಅದೆಲ್ಲವನ್ನ ಸಿದ್ಧಿಸ್ಕೊಳ್ಬಹುದು ಅಂತ ಗುರು ತಿಳಿಸ್ತಾ ಇರ್ತಾರೆ. ಹಾಗಾಗಿ ಇದೇ ಬರುವ ಮಂಗಳವಾರ ಬರುವಂತಹ ಅಮಾವಾಸ್ಯೆ ಅಂತೂ ಬಹಳ ವಿಶೇಷವಾಗಿದೆ. ಅವತ್ತು ಸಲ್ಲಿಸಬೇಕಾಗಿರುವಂತಹ ಅನುಷ್ಠಾನಕ್ಕೆ ಬಹಳ ಮುಖ್ಯವಾಗಿ ಪ್ರಧಾನವಾಗಿ ಬೇಕಾಗಿರೋದು ಜಾಲಿ ಮುಳ್ಳು ಜೊತೆಗೆ ಜೇನು ಮೇಣ. ಇದರೊಂದಿಗೆ ಇನ್ನು ಏನೆಲ್ಲ ಸಾಮಗ್ರಿಗಳು, ಪದಾರ್ಥಗಳು ಬೇಕಾಗುತ್ತೆ ಮತ್ತೊಮ್ಮೆ ತಿಳಿಸ್ಕೊಡ್ತಿದ್ದೀನಿ. ಅರಿಶಿನ, ಕುಂಕುಮ, ಮಂಗಳ ದ್ರವ್ಯಗಳು, ಬಿಳಿ ಎಕ್ಕದ ಹೂ, ಏಲಕ್ಕಿ, ಸಣ್ಣ ಮಣ್ಣಿನ ಕುಡಿಕೆ, ಜಾಲಿ ಮುಳ್ಳು, ಮುಟ್ಟಿದರೆ ಮುನಿ, ಒಂದು ನಿಂಬೆಹಣ್ಣು, ಅಂಗೈ ಅಗಲದಷ್ಟು ಕೆಂಪು ವಸ್ತ್ರ, ಹಸಿ ದಾರದ ಉಂಡೆ, ಜೇನುತುಪ್ಪ ಅಥವಾ ಜೇನುಮೇಣ. ಅಕಸ್ಮಾತ್ ಆಗಿ ನಿಮಗೆ ಜೇನುಮೇಣ ಸಿಗದೆ ಹೋದ್ರೆ ಜೇನುತುಪ್ಪವನ್ನ ಕೂಡ ನೀವು ಸಿದ್ಧತೆ ಮಾಡಿಟ್ಕೊಳ್ಬಹುದು. ಇದಿಷ್ಟು ಸಾಮಗ್ರಿಗಳನ್ನ ಸಿದ್ಧಪಡಿಸಿಟ್ಕೊಳ್ಳಿ. ಮಂಗಳವಾರದ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಹೇಗೆ ನಾವು ಎಲ್ಲಾ ಆರ್ಥಿಕ ಸಂಕಷ್ಟಗಳಿಂದ, ನಮಗೆ ಬಂದಿರುವಂತಹ ಸಮಸ್ಯೆಗಳಿಂದ ಪಾರಾಗಬೇಕು ಅಂದ್ರೆ ಯಾವ ರೀತಿ ಈ ಎಲ್ಲ ಪದಾರ್ಥಗಳಿಂದ ಅನುಷ್ಠಾನವನ್ನ ಸಲ್ಲಿಸಬಹುದು ಅಂತ ಗುರು ತಿಳಿಸ್ಕೊಡ್ತಾರೆ. ತಪ್ಪದೇ ವೀಕ್ಷಿಸಿ ಅಂತ ಹೇಳ್ತಾ, ಇನ್ನು ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರ ನೇತೃತ್ವದಲ್ಲಿ ಮಹರ್ಷಿ ಮಂದಿರದಲ್ಲಿ ಶ್ರೀ ಶನೈಶ್ಚರ ಸ್ವಾಮಿಗೆ ವಿಶೇಷವಾದಂತಹ ಅಭಿಷೇಕವನ್ನು ಸಲ್ಲಿಸಲಾಗಿದೆ.
ಏರಬೇಡ ಕಾಡಬೇಡ, ಕಾಡಿ ಕಂಗೆಡಿಸಿ ಕೈ ಬಿಡಬೇಡ. ಏರಬೇಡ ಬೆನ್ನೇರಬೇಡ, ಕಷ್ಟ ಸಂಕಷ್ಟದಲ್ಲಿ ದೂಡಬೇಡ. ನಿನ್ನನ್ನೇ ನಂಬಿಹೆವು, ನಿನ್ನನ್ನೇ ಭಜಿಸುವೆವು. ನಿನ್ನನ್ನೇ ನಂಬಿಹೆವು, ನಿನ್ನನ್ನೇ ಭಜಿಸುವೆವು. ಶನಿ ಮಹಾರಾಜ ನಿಜ ಘನ ತೇಜ. ವಾಣೀಶ ಗಿರಿಜೇಶ ಲಕ್ಷ್ಮೀಶರೆಲ್ಲ, ವಾಣೀಶ ಗಿರಿಜೇಶ ಲಕ್ಷ್ಮೀಶರೆಲ್ಲ, ನಿನ್ನ ಮಹಿಮೆಯನ್ನು ಹಾಡಿ ಹರಸಿರಲ್ಲ. ಕಾಡಬೇಡ ಕಾಡಬೇಡ, ಕಾಡಿ ಕಂಗೆಡಿಸಿ ಕೈ ಬಿಡಬೇಡ. ಏರಬೇಡ ಬೆನ್ನೇರಬೇಡ, ಕಷ್ಟ ಸಂಕಷ್ಟದಲ್ಲಿ ದೂಡಬೇಡ. ನಿಜವಾನುಡಿದ ರಾಜ ಹರಿಶ್ಚಂದ್ರನನ್ನು, ರಾಜ್ಯ ಕೋಶ ತೊರೆದ ಶ್ರೀರಾಮನನ್ನು. ನಿಜವಾನುಡಿದ ರಾಜ ಹರಿಶ್ಚಂದ್ರನನ್ನು, ರಾಜ್ಯ ಕೋಶ ತೊರೆದ ಶ್ರೀರಾಮನನ್ನು. ಕಾಡಿನ ಪಾಲಾದ ಪಾಂಡವರನ್ನು, ನಾಡಾಡು ದೊರೆಯಾದ ನಳರಾಜನನ್ನು. ಕಾಡಿದಂತೆಲ್ಲ ನೀ ಕಾಡಬೇಡ, ಕಷ್ಟ ಸಂಕಷ್ಟದಲ್ಲಿ ನೀ ದೂಡಬೇಡ. ಕರುಣಿಸಿ ಕನಿಕರಿಸಿ, ಕರುಣಿಸಿ ಕನಿಕರಿಸಿ ನೀ ನಮ್ಮ ನೋಡ. ವಾಣೀಶ ಗಿರಿಜೇಶ ಲಕ್ಷ್ಮೀಶರೆಲ್ಲ, ವಾಣೀಶ ಗಿರಿಜೇಶ ಲಕ್ಷ್ಮೀಶರೆಲ್ಲ, ನಿನ್ನ ಮಹಿಮೆಯನ್ನು ಹಾಡಿ ಹರಸಿರಲ್ಲ. ಕಾಡಬೇಡ ಕಾಡಬೇಡ, ಕಾಡಿ ಕಂಗೆಡಿಸಿ ಕೈ ಬಿಡಬೇಡ. ಏರಬೇಡ ಬೆನ್ನೇರಬೇಡ, ಕಷ್ಟ ಸಂಕಷ್ಟದಲ್ಲಿ ದೂಡಬೇಡ. ಎಲ್ಲ ಶಾಸ್ತ್ರ ಬಲ್ಲ ಗುರು ಬೃಹಸ್ಪತಿಯನ್ನು, ಕೈಲಾಸ ಗಿರಿವಾಸ ಗೌರೀಶನನ್ನು. ಎಲ್ಲ ಶಾಸ್ತ್ರ ಬಲ್ಲ ಗುರು ಬೃಹಸ್ಪತಿಯನ್ನು, ಕೈಲಾಸ ಗಿರಿವಾಸ ಗೌರೀಶನನ್ನು. ಸುರಲೋಕ ಸಾಮ್ರಾಟ ದೇವೇಂದ್ರನನ್ನು, ಅಪ್ರತಿಮ ಬಲಶಾಲಿ ರಾಜಾ ವಿಕ್ರಮನನ್ನು. ಕಾಡಿದಂತೆನ್ನ ನೀ ಕಾಡಬೇಡ, ಕಷ್ಟ ಸಂಕಷ್ಟದಲ್ಲಿ ನೀ ದೂಡಬೇಡ. ಕರುಣಿಸಿ ಕನಿಕರಿಸಿ, ಕರುಣಿಸಿ ಕನಿಕರಿಸಿ ನೀ ನಮ್ಮ ನೋಡ. ವಾಣೀಶ ಗಿರಿಜೇಶ ಲಕ್ಷ್ಮೀಶರೆಲ್ಲ, ವಾಣೀಶ ಗಿರಿಜೇಶ ಲಕ್ಷ್ಮೀಶರೆಲ್ಲ, ನಿನ್ನ ಮಹಿಮೆಯನ್ನು ಹಾಡಿ ಹರಸಿರಲ್ಲ. ಕಾಡಬೇಡ ಕಾಡಬೇಡ, ಕಾಡಿ ಕಂಗೆಡಿಸಿ ಕೈ ಬಿಡಬೇಡ. ಏರಬೇಡ ಬೆನ್ನೇರಬೇಡ, ಕಷ್ಟ ಸಂಕಷ್ಟದಲ್ಲಿ ದೂಡಬೇಡ. ಶ್ರೀ ಶನೈಶ್ಚರ ಸ್ವಾಮಿಗೆ ವಿಶೇಷವಾದಂತಹ ಅಭಿಷೇಕ ಆರಾಧನೆ ಹೇಗಿತ್ತು ಅಂತ ನೋಡ್ತಾ ಇದ್ವಿ. ಇನ್ನು ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರ ನೇತೃತ್ವದಲ್ಲಿ ಋತ್ವಿಜರೊಂದಿಗೆ ಸಲ್ಲಿಸಲಾಯಿತು ಶ್ರೀ ಶನೈಶ್ಚರ ಸ್ವಾಮಿಗೆ ವಿಶೇಷವಾದಂತಹ ಹೋಮ ಕಾರ್ಯ. ಬನ್ನಿ ಹಾಗಿದ್ರೆ ನಾವು ಕೂಡ ಆ ಹೋಮ ಕಾರ್ಯದಲ್ಲಿ ಪಾಲ್ಗೊಳ್ಳೋಣ. ಓಂ ಶನ್ನೋ ದೇವೀರವಿಷ್ಟಯ ಆಪೋ ಭವಂತು ಬೀರೇಂಶಿಯೋರ್ವಿಶ್ರವಂತನಃ ಶನೇಶ್ಚರಾಯ ನಮಃ ಶನೇಶ್ಚರಾಯ ನಮಃ ಶನೇಶ್ಚರಾಯ ನಮಃ. ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಶುಭ ಶನಿವಾರ, ಇಂತಹ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ ಸ್ವಾಮಿಗೆ ನಡೆದಂಥ ಅಭಿಷೇಕವನ್ನು ದರ್ಶನ ಮಾಡಿಕೊಂಡ್ರಿ.
ಅಭಿಷೇಕ ಆದ ನಂತರ ನಡೀತಿರ್ತಕ್ಕಂಥ ಈ ಮಹಾಯಜ್ಞ, ಯಜ್ಞವನ್ನ ಕಣ್ತುಂಬಿಸ್ಕೊಳ್ತಕ್ಕಂಥದ್ದು, ಯಜ್ಞಕ್ಕೆ ಬೇಕಾಗಿರ್ತಕ್ಕಂಥ ವನಸೆರೆಗಳ ದರ್ಶನ ಮಾಡತಕ್ಕಂಥದ್ದು, ಈ ವನಸೆರೆಗಳಿಂದ ನಡೆಯುವಂಥ ಈ ಒಂದು ಮಹತ್ತರವಾಗಿರ್ತಕ್ಕಂಥ ಹವನವನ್ನ ದರ್ಶನ ಮಾಡಿ ಎಲ್ಲರೂ ಶ್ರದ್ಧೆಯಿಂದ ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡೋಣ. ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನ ಎಲ್ಲರೂ ओम नमः सूर्याय चंद्राय मंगलाय बुधाय च गुरु शुक्र शनिश्च राहवे केतवे नमः स्वाहा। नमः सूर्याय चंद्राय मंगलाय बुधाय च गुरु शुक्र शनिश्च राहवे केतवे नमः स्वाहा। ओम नमः सूर्याय चंद्राय मंगलाय बुधाय च गुरु शुक्र शनिश्च राहवे केतवे नमः स्वाहा। नमः सूर्याय चंद्राय मंगलाय बुधाय च गुरु शुक्र शनिश्च राहवे केतवे नमः स्वाहा। नमः सूर्याय चंद्राय मंगलाय बुधाय च गुरु शुक्र शनिश्च राहवे केतवे नमः स्वाहा। नमः सूर्याय चंद्राय मंगलाय बुधाय च गुरु शुक्र शनिश्च राहवे केतवे स्वाहा। नमः सूर्याय चंद्राय मंगलाय बुधाय च गुरु शुक्र शनिश्च राहवे केतवे नमः स्वाहा। नमः सूर्याय चंद्राय मंगलाय बुधाय च गुरु शुक्र शनिश्च राहवे केतवे नमः स्वाहा। नमः सूर्याय चंद्राय मंगलाय बुधाय च गुरु शुक्र शनिश्च राहवे केतवे नमः स्वाहा। नमः सूर्याय
ನೋಡಿದ್ರಲ್ಲ ವೀಕ್ಷಕರೇ, ಶ್ರಾವಣ ಮಾಸದ ಕಡೆಯ ಶ್ರಾವಣ ಶನಿವಾರದ ಪ್ರಯುಕ್ತ ನಾವು ಇವತ್ತು ನೋಡಿದ್ದು ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರ ಮಹರ್ಷಿ ಮಂದಿರದಲ್ಲಿ ನಡೆದಂತಹ ಶ್ರೀ ಶನೇಶ್ವರ ಸ್ವಾಮಿಯ ವಿಶೇಷ ಅಭಿಷೇಕ ಆರಾಧನೆ ಕಾರ್ಯಕ್ರಮ. ಇಲ್ಲಿಗೆ ಮುಗಿದಿಲ್ಲ, ಇನ್ನು ಮುಂದಿನ ಶನಿವಾರ ಕೂಡ ಮತ್ತೆ ಇದರ ಮುಂದುವರೆದ ಭಾಗವನ್ನು ನಾವು ನೋಡಲಿದ್ದೇವೆ. ತಪ್ಪದೆ ವೀಕ್ಷಿಸಿ ಅಂತ ಹೇಳ್ತಾ, ಇನ್ನು ಶ್ರಾವಣ ಸೋಮವಾರದ ಶಿವಾರಾಧನೆಯ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.